ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಹಿಂದೆ ಕಾಣ್ತಾ ಇದೆಯಲ್ಲ, ಈ ಕೆಜೋರಿನ ಫೈರ್ ವುಡ್ ಅಂತಲೂ ಕರೀತಾರೆ, ಸರ್ವೆ ಮರ ಅಂತ ನಮ್ಮ ಕಡೆ ಕರೀತಾರೆ, ಗಾಳಿ ಮರ ಅಂತಲೂ ಕೂಡ ಕರೀತಾರೆ. ಸೊ ಇದರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಲಾಸ್ಟ್ ಇಯರ್ ಜೂನ್ ಜುಲೈ ಟೈಮಲ್ಲಿ ಇದನ್ನು ಪ್ಲಾಂಟೇಷನ್ ಮಾಡಬೇಕಾದ್ರೆ 10,000 ಪ್ಲಾಂಟ್ಗಳನ್ನ ಪ್ಲಾಂಟೇಷನ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ. ಸೊ ಒಂದು ಸ್ಕ್ರೀನ್ ಶಾಟ್ ಕೂಡ ಆಗ್ತಾ ಇದ್ದೀನಿ ನೋಡಿ. ಸೊ ನಾನು ಮಾಡ್ತಿರುವಂಥ ಕೃಷಿಯಲ್ಲಿ ಇಂಟಿಗ್ರೇಟೆಡ್ ಫಾರ್ಮಿಂಗಲ್ಲಿ ಇದು ಒಂದು ಭಾಗ. ಸೊ ಲಾಸ್ಟ್ ಇಯರು ಆ ನನ್ನ ವೀಡಿಯೋಸ್ ನೋಡಿ, ಸರ್ ಈಗ ಅದು ಪ್ಲ್ಯಾಂಟ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿ ಅಂತ ನಮ್ಮ ಸಬ್ಸ್ಕ್ರೈಬರ್ಸು ಆ ವಿಡಿಯೋನ ನೋಡಿರುವಂಥವ್ರು ಕೇಳ್ತಾ ಇದ್ರಲ್ಲ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ಈ ವಿಡಿಯೋದಲ್ಲಿ ಇದರಲ್ಲಿ ನಮಗೆ ಲಾಭ ನಷ್ಟಗಳು ಏನೇನಿದೆ, ಏನಕ್ಕೆಲ್ಲ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ನೀಡ್ತಾ, ಈ ಪ್ಲ್ಯಾಂಟೇಷನ್ಗೆ ಎಷ್ಟು ಖರ್ಚಾಯಿತು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಫಸ್ಟೇ ತಿಳಿಸಿದ ಥರ 1.5 ವರ್ಷ ಆಗಿದೆ. ಈಗ ಜನವರಿ ಬಂತು ಅಂದರೆ, ಈಗ ಡಿಸೆಂಬರು, ನೆಕ್ಸ್ಟ್ ಜನವರಿ ಬಂತು ಅಂದರೆ 1.5 ವರ್ಷ ಆಗಿದೆ. ಒಂದು 15ರಿಂದ 20 ಅಡಿ ಹೈಟ್ ಬೆಳೆದಿದೆ. ಇದನ್ನು ಏನಕ್ಕೆಲ್ಲ ನಾವು ಯೂಸ್ ಮಾಡ್ಬೋದು ಅಂತಂದರೆ ಸ್ನೇಹಿತರೆ, ಒಂದು ಪೇಪರ್ ಇಂಡಸ್ಟ್ರಿಯಲ್ಲಿ ಪೇಪರ್ಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಮೇಯ್ನಾಗಿ ಯೂಸ್ ಮಾಡುವಂಥದ್ದು ಪೋಲ್ಸು. ಈ ಸೆಂಟ್ರಿಂಗ್ ಹೊಡಿತಾರಲ್ಲ ಸಿಟಿಗಳಲ್ಲಿ, ಅಪಾರ್ಟ್ಮೆಂಟ್ಗಳು, ಬ್ರಿಡ್ಜಸ್ಸು, ಅದಕ್ಕೆಲ್ಲ ಪೋಲ್ಸ್ಗಳಿರುತ್ತಲ್ಲ, ಮರಗಳು, ಅದಕ್ಕೋಸ್ಕರನೇ ಯೂಸ್ ಮಾಡುವಂಥದ್ದು. ತುಂಬ ಸ್ಟ್ರೈಟಾಗಿ 20 ಅಡಿ 25-30 ಅಡಿ ಗಂಟಲು ಹೋಗುತ್ತೆ. ಸೊ ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಇದು ಬಿಟ್ಟರೆ ನೆಕ್ಸ್ಟು ನೀಲಗಿರಿ ಮರ. ಸೊ ಅದು ಸ್ವಲ್ಪ ಸರಿ ಇಲ್ಲ. ಒಂದು ಸರಿ ನೀವು ಪ್ಲಾಂಟೇಷನ್ ಮಾಡಿದ್ರೆ ನೀಲಗಿರಿ ಮರ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಇದು ಹಂಗಲ್ಲ. ಸೊ ತುಂಬ ಜನ ಅನ್ಕೊಳ್ಬೋದು, ಇದನ್ನೇನು ಸಾಯಿಲ್ನ ಹಾಳು ಮಾಡಲ್ಲ ಈ ಪ್ಲ್ಯಾಂಟು. ನೀವು ಒಂದು ಸರಿ ಕಟಾವು ಮಾಡಿದ್ರೆ ಮುಗೀತು. ಆಮೇಲೆ ಬೇರುಗಳು ಎಷ್ಟಿರುತ್ತೆ ಅಂದರೆ 1 ಅಡಿ 2 ಅಡಿ ಅಷ್ಟೇ, ಒಂದು 2-3 ಅಡಿ ಅಗಲ ಕರಡಿರುತ್ತೆ, ಸಣ್ಣ ಸಣ್ಣ ಬೇರು. ಏನಾದ್ರು ಜಾಸ್ತಿ ಗಾಳಿ ಬರ್ತಾ ಬೀಸ್ತು, ಮಳೆ ಬಂತು ಅಂದರೆ ಮರನೇ ಈ ಥರ ದಬಾಕೊಳ್ಳುತ್ತೆ. ಸೊ ಅಷ್ಟು ಸಾಯಿಲ್ಗೇನು ಪ್ರಾಬ್ಲಮ್ ಮಾಡಲ್ಲ. ಇದು ಸ್ನೇಹಿತರೆ ತುಂಬ ಮೇಂಟೆನೆನ್ಸ್ ಫ್ರೀ. ಏನಕ್ಕೆ ನಾನು ಇದನ್ನು ಬೆಳೆಸ್ಕೊಂಡಿದ್ದೀನಿ ಅಂದರೆ, ನಮ್ಮ ಕನ್ಸ್ಟ್ರಕ್ಷನ್ ವರ್ಕು, ಸೀಡ್ಸು ಪ್ರೊಡಕ್ಷನು, ನಮ್ಮ ಕಂಪ್ನಿ, ಅದು ಇದು ಅಂದ್ಕೊಂಡು ನೈಟೆಲ್ಲ ಅಲ್ಲಿ ತಲೆ ಕೆಡ್ಸ್ಕೊಂಡು ಮತ್ತೆ ಬಂದು ಇಲ್ಲಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂದ್ಕೊಂಡು ನಾನು ಇದನ್ನು ಪ್ಲಾಂಟೇಷನ್, ಇದನ್ನು ಏನೂ ಮೇಂಟೆನೆನ್ಸ್ ಇರೋಲ್ಲ ಸ್ನೇಹಿತರೆ. ಸೊ 1 ವರ್ಷದಲ್ಲಿ ಈ ರೀತಿ ಪ್ರೌನ್ ಮಾಡಬೇಕು, ಇದೆಲ್ಲ ಕಟ್ ಮಾಡಬೇಕು. ನಾನು ಇಲ್ಲಿಗೆ ಬಂದಾಗ ಎಗೇನು, ಈಗ ಒಬ್ಬೊಬ್ಬರು ಹೈಟ್ ಇರಲ್ವಲ್ಲ, ಸ್ವಲ್ಪ ಅವ್ರ ಕೈಗೆ ಎಡ್ಸೋಷ್ಟು ಕಟ್ ಮಾಡಿರ್ತಾರೆ. ನಾನು ಬಂದಾಗ ಈ ಕಳೆಗಿಳೆ ಎಲ್ಲ ಸ್ವಲ್ಪ ಕೊಚ್ಚಾಕಿ, ಇದನ್ನು ಮೇಕೆಗಳು ತುಂಬ ಇಷ್ಟಪಟ್ಟು ತಿನ್ನುತ್ತೆ ಇದನ್ನು. ಸೊ ಬಂದಾಗೆಲ್ಲ ನಾನು ಒಂದಷ್ಟು ಈ ರೀತಿ ಬ್ರಾಂಚಸ್ನೆಲ್ಲ ಕಟ್ ಮಾಡಿ ಒಂದುವರೆ ಕಟ್ಕೊಂಡು ಹೋಗ್ತೀನಿ. ಸೊ ತುಂಬ ಜನ ಸರ್ ನಿಮ್ಮನ್ನ ಮೀಟ್ ಮಾಡಬೇಕು ಅಂತಾರೆ. ನಾನು ಒಂದೊಂದು ಟೈಮಲ್ಲಿ ಮೂಡಿದ್ದಂಗೆ ಇಲ್ಲ ಪ್ರಾಬ್ಲಮ್ಸು ಒಂದೊಂದು ಸರಿ ಇಲ್ಲಿ ಏನಾಗುತ್ತೆ, ನಿಮಗೆ ಅಗ್ರಿಕಲ್ಚರು ವ್ಯವಸಾಯ ಮಾಡೋರಿಗೆಲ್ಲ ಗೊತ್ತಿರುತ್ತೆ, ಬೋರ್ವೆಲ್ ಓಡಲ್ಲ ಒಂದೊಂದು ಸರಿ, ಇಲ್ಲ ಫೀಸ್ ಹೊರಟೋಗಿರುತ್ತೆ ಬೋರ್ದು. ಸೊ ಅದನ್ನು ನೋಡ್ಕೊಳ್ಬೇಕಲ್ಲ ಅಂದ್ಬಿಟ್ಟು ಒಂದು 2 ಡೇಸ್ ಒಂದ್ಸರಿ ಇಲ್ಲಿಗೆ ಬರ್ತಾ ಇರ್ತೀನಿ. ಬಂದಾಗ ಒಂದಷ್ಟು ಮೇವನ್ನ, ಈ ಬ್ರಾಂಚಸ್ಗಳನ್ನ ಕಟ್ ಮಾಡಿ ನಮ್ಮ ಮೇಕೆಗಳಿಗೆ ತಗೊಂಡೋಗಿ ಹಾಕ್ತೀನಿ. ಸೊ ಆ ಕಡೆ ಹೋದರೆ ಎಲ್ಲಿ ನಾನು ಬೇಲಿ ಮೆಂತೆ, ನೇಫಿಯರು, ಕೋಎಫೆಕ್ಸ್ 31, ಅಗಸೆ ಅವೆಲ್ಲ ಬೆಳೆಸಿದ್ದೀನಲ್ಲ, ಅಲ್ಲೋದ್ರೆ ಅದನ್ನು ಕಟ್ಕೊಂಡು ಬರ್ತೀನಿ. ಇಲ್ಲಿ ಬಂದರೆ ಇದನ್ನು ಕಟ್ ಮಾಡಿ ತಗೊಂಡು ಹೋಗ್ತೀನಿ ಸ್ನೇಹಿತರೆ. ಸೊ ಬಂದಾಗ ವರ್ಕ್ ಮಾಡ್ದಂಗೂ ಆಗುತ್ತೆ, ತೋಟ ಕ್ಲೀನ್ ಮಾಡ್ದಂಗೂ ಆಗುತ್ತೆ ಅನ್ನುವಂಥದ್ದು. ಸೊ ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಸೀಡ್ಸ್ನ ಪ್ಯಾಕಿಂಗ್ ಮಾಡೋದು ಮತ್ತು ತಗೊಂಡೋಗಿ ಅದನ್ನು ಕೊರಿಯರ್ ಮಾಡುವಂಥದ್ದೆಲ್ಲ ಇರುತ್ತೆ. ಸೊ ಅವ್ರಿಗೆ ನಾನು ತಿಳಿಸುವಂಥದ್ದು, ನಮ್ಮ ಸಬ್ಸ್ಕ್ರೈಬರ್ಗಳು ಒಂದಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಲ್ಲ, ಇದು ಮೇಂಟೆನೆನ್ಸ್ ಏನಿಲ್ಲ, ತುಂಬ ಫ್ರೀಯಾಗಿ ಬರುವಂಥದ್ದು. ಏನು ಮೇಂಟೆನೆನ್ಸು, 1-2 ಸರಿ ಕಳೆ ತೆಗಿಸ್ಬೇಕು, 1-2 ಸರಿ ಬ್ರಾಂಚಸ್ನ ತೆಗಿಸ್ಬೇಕು. ಇಲ್ಲಿ ಬ್ರಾಂಚಸ್ ತೆಗ್ದಿರೋ ನೋಡಿ, ಈ ರೀತಿ ಬ್ರಾಂಚಸ್ನ ತೆಗಿಬೇಕು, ಇಷ್ಟೇ ಕೆಲಸ. 1-2-3 ಸರಿ ತಿಂಡಿ ಹಾಕ್ಬೇಕು. ಅದು ಬಿಟ್ಟರೆ ವರ್ಕ್ ಅಂತೂ ಏನಿಲ್ಲ. ಬಟ್ ಒಂದು ಕಂಡೀಷನ್ನು, ನೀರು ಸಫಿಷಿಯೆಂಟಾಗಿರಬೇಕು. ಸೊ ನೀರಿಲ್ಲ ಅಂದರೆ ಈ ಮರ ಹೆಂಗೆ ಅಂತಂದರೆ, ನೀರಿಲ್ಲ ಅಂತಂದರೆ ಸತ್ತೋಗಲ್ಲ ಮರ, ಏನು ಸಾಯಲ್ಲ. ಒಂದು 15-20 ಅಡಿಗೆ ಹಂಗೆ ಸ್ಟಾಪ್ ಆಗಿಬಿಡುತ್ತೆ. ಬೇಸಿಗೆಲಿ ಈಗ ನೀರಿರಲ್ಲ ಇದಕ್ಕೆ. ನಾನು ಫುಲ್ ಡ್ರಿಪ್ ಮಾಡಿದ್ದೀನಿ ಎಲ್ಲದಕ್ಕೂ. ಸೊ ಎಲ್ಲ ಡ್ರಿಪ್ ಮಾಡಿರೋದ್ರಿಂದ ಬಂದಾಗ ಬರೀ ಡ್ರಿಪ್ಗಳು ಎಲ್ಲೆಲ್ಲಿ ಕರೆಕ್ಟಾಗಿ ಹೋಗ್ತಿದೆಯಾ ಅನ್ನುವಂಥದ್ದು ನೋಡ್ತೀನಿ, ಓಡ್ತೀನಿ, ನೀರು ಹೊಡಿತಾ ಇದೆಯಾ ಅಂತ ನೋಡ್ತೀನಿ. 1 ಡೇ ಬಿಟ್ಟು 1 ಡೇ ಇಲ್ಲಿಗೆ ಬರ್ತೀನಿ. ಸೊ ನೀವು ಇದನ್ನು ಯಾರಾದರೂ ಬೆಳೆಸ್ಬೇಕು ಅಂತಂದರೆ ನೀರು ಸಫಿಷಿಯೆಂಟ್ ಆಗಿದ್ದರೆ ಮಾತ್ರ ಬೆಳೆಸಿ. ಕರ್ನಾಟಕದಲ್ಲಿ ಎಲ್ಲಾದರೂ ಬೆಳೆಸಿ. ಸೊ ಇದನ್ನು ಬೈ ಮಾಡೋಕ್ಕೆ ದಾಂಡೇಲಿ ಇದಿದೆ, ಪೇಪರ್ ಫ್ಯಾಕ್ಟ್ರಿ ಅಂದ್ಬಿಟ್ಟು ಒಂದು ಇಮೇಜ್ ತೋರಿಸ್ತಾ ಇದ್ದೀನಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಸೊ ಇಲ್ಲೇ ಡಿಸ್ಪ್ಲೇಲಿ ತೋರಿಸ್ತಾ ಇದ್ದೀನಿ. ಅವರು ಇದನ್ನು ಬೈ ಬ್ಯಾಕ್ ಮಾಡ್ತಾರೆ. ಸೊ ಪೋಲ್ಸು ಕೂಡ ಸೇಲ್ ಮಾಡ್ತಾರೆ. ಆಮೇಲೆ ಈ ಡೊಂಕ ಪಂಕ ಇರುವಂಥದ್ದು, ಈ ದಪ್ಪ ಆಗಿರುವಂಥದ್ದನ್ನೆಲ್ಲ ಪೇಪರ್ ಫ್ಯಾಕ್ಟ್ರಿಲಿ ಪೇಪರ್ ಮಾಡೋಕ್ಕೆ ಇದನ್ನು ತಗೊಂಡು ಹೋಗ್ತಾರೆ. ಸೊ ಅದರಿಂದ ನೀವು ಯಾರಾದರೂ ಈ ಕೃಷಿ ಮಾಡಬೇಕು ಅಂತಂದರೆ ಬೆಳೆಸ್ಬೋದು. ನೀರು ಸಫಿಷಿಯೆಂಟಾಗಿ ಡ್ರಿಪ್ ಸಿಸ್ಟಮ್ ಆದರೆ ಸಾಕು. ಸೊ ಎಲ್ಲದಕ್ಕೂ ನೀರು ಹಾಯ್ಸೋಕ್ಕಾಗಲ್ಲ ನನ್ನ ಕೈಲಿ, ಒಂದೇ ಬೋರ್ ಇರುವಂಥದ್ದು. ಸೊ ಎಲ್ಲ ಡ್ರಿಪ್ಪಲ್ಲೇ ನೀರು ಹೋಗುವಂಥದ್ದು. ಸೊ ಆ ರೀತಿ ನೀವು ಬೆಳೆಸ್ಕೋಬೋದು. ನೀವು ಇಲ್ಲೇನು ಮೇಂಟೆನೆನ್ಸ್ ಇರೋಲ್ಲ. ಸೊ ನೀಟಾಗಿ ನೋಡ್ಕೋಬೇಕು. ಸ್ವಲ್ಪ ಅವು ಇವು ಬೆಂಕಿ ಗಿಂಕಿ ಅವು ಇವು ಬೀಳೋದಿರೋ ಥರ ಸ್ವಲ್ಪ ನೀರು ಸಫಿಷಿಯೆಂಟಾಗಿ ದೊರಕೋ ಥರ ನೋಡ್ಕೊಂಡ್ರೆ ಸಾಕು, ಇದ್ರ ಕೃಷಿ ಮಾಡುವಂಥದ್ದು ಅಷ್ಟೇ. ನೆಕ್ಸ್ಟ್ ಇನ್ನೂ ಯಾರು ಇದನ್ನು ಬೆಳೆಸ್ಬೋದು ಅಂತಂದರೆ ಸ್ನೇಹಿತರೆ, ಇದಕ್ಕೆ ಶ್ರೀಗಂಧಕ್ಕೆ ಸಪೋರ್ಟಿಂಗ್ ಪ್ಲ್ಯಾಂಟಾಗಿ ಬೆಳೆಸ್ಬೋದು. ಸೊ ಫಸ್ಟೇ ನೀವು ಇದನ್ನು ಪ್ಲ್ಯಾಂಟೇಷನ್ ಮಾಡಿ, ನೀವು ಏನು ಫಸ್ಟ್ ಟೈಮು ಶ್ರೀಗಂಧ ಬೆಳೆಸ್ಬೇಕಾದ್ರೆ ನೀವು ತೊಗರಿ ಗಿಡ ಬರುತ್ತಲ್ಲ, ತೊಗರಿ ಗಿಡಗಳನ್ನ ಹಾಕೊಳ್ಳಿ.
ತೊಗರಿ ಗಿಡ ನಿಮಗೆ ಲೈಫ್ ಟೈಮ್ ಇರೋಲ್ಲ, ಒಂದು 3-4 ಮಂತ್ಸು 6 ಮಂತ್ಸ್ ಇರುತ್ತೆ ತೊಗರಿ ಗಿಡ. ಆ ತೊಗರಿ ಗಿಡ ಒಂದು ಲೆವೆಲ್ ರೀಚ್ ಆಯಿತು, ತೊಗರಿಕಾಯಿ ಎಲ್ಲ ಬಿಡ್ತು ಅಂದರೆ ತೊಗರಿಕಾಯಿನೆಲ್ಲ ಕಿತ್ಕೊಂಡು ಅಷ್ಟರಲ್ಲಿ ನೀವು ಇವುಗಳನ್ನ ಬೆಳೆಸಿದ್ರೆ ಇದು ಶ್ರೀಗಂಧಕ್ಕೆ ಸಪೋರ್ಟಿಂಗ್ ಪ್ಲ್ಯಾಂಟ್ ಆಗಿ ವರ್ಕ್ ಮಾಡುತ್ತೆ. ಸೊ ಒಳ್ಳೆ ಬೆಸ್ಟು ಶ್ರೀಗಂಧಕ್ಕೆ ಸಪೋರ್ಟಿಂಗ್ ಪ್ಲ್ಯಾಂಟು ಯಾವುದು ಈ ಸರ್ವೆ ಮರ. ಇನ್ನೂ ಒಂದು ಅಂತಾರೆ, ನೀವು ಏನಾದ್ರು ಇಂಡಸ್ಟ್ರಿಗಳು ಇಲ್ಲ ಏನೋ ಒಂದು ಕಂಪ್ನಿ ನಿಮ್ಮದು ಆ್ಯಕ್ಟಿವಿಟೀಸ್ ಹೊರಗಡೆ ಗೊತ್ತಾಗಬಾರ್ದು, ಇಲ್ಲ ನೀವು ಸ್ವಲ್ಪ ಡಸ್ಟ್ ಬರುವಂಥದ್ದು, ಕ್ರಷರ್ ಎಲ್ಲ ಇರುವಂಥದ್ದು ಈ ರೀತಿ ಎಲ್ಲ ಇತ್ತು ಅಂತಂದರೆ ಸ್ನೇಹಿತರೆ, ಅಲ್ಲಿರುವಂಥದ್ದು ಧೂಳೆಲ್ಲ ಈಚೆ ಬರದೇ ಇರಲಿ ಅಂತ, ಇಲ್ಲ ರೋಡಲ್ಲಿರುವ ಧೂಳು ಒಳಗೋಗದೇ ಇರಲಿ ಅಂತಂದರೂ ಕೂಡ ನೀವು ಇದನ್ನು ಬೌಂಡ್ರಿ ಸುತ್ತ, ನಿಮ್ಮ ಕಾಂಪೌಂಡ್ ಸುತ್ತ ಈ ಗಿಡನ ಬೆಳೆಸ್ಕೋಬೋದು. ಸೊ ಪೊಲ್ಯೂಷನ್ನು ಕಂಟ್ರೋಲ್ ಮಾಡುತ್ತೆ, ನಿಮ್ಮ ಆ್ಯಕ್ಟಿವಿಟೀಸ್ ಹೊರಗಡೆಯವ್ರು ಕಾಣಲ್ಲ, ಇಲ್ಲ ಹೊರಗಡೆಯವ್ರಿಗೂ ಒಳಗಡೆ ಈ ರೀತಿ ಒಂದು ಬ್ಯಾರಿಕೇಡ್ ಥರ ಕೂಡ, ಯಾಕಂದರೆ ಡೆನ್ಸ್ ಆಗಿರುತ್ತೆ ನೋಡಿ, ತಿಕ್ಕಾಗಿರುತ್ತೆ ಮರ ಅಂದರೆ ಸ್ಟ್ರೈಟ್ ಆಗೂ ಹೋಗುತ್ತೆ, ಇಲ್ಲಿ ತಿಕ್ಕಾಗಿರುತ್ತೆ. ನನ್ನ ಫೇಸೇ ಕಾಣಲ್ಲ ನೋಡಿ, ಈಗ ನೋಡಿದ್ರೆ ನಮ್ಮ ಫೇಸೇ ಕಾಣಲ್ಲ. ಸೊ ಅಷ್ಟು ತಿಕ್ಕಾಗಿರೋದ್ರಿಂದ ನೀವು ಇದನ್ನು ಬೆಳೆಸ್ಕೊಳ್ಬೋದು. ಖರ್ಚು ಎಷ್ಟಾಗುತ್ತೆ ಇದು ಅಂತಂದರೆ ಸ್ನೇಹಿತರೆ, ಪ್ಲ್ಯಾಂಟು ಒಂದೊಂದು ಟೈಮಲ್ಲಿ ಒಂದೊಂದು ಥರ ಇರುತ್ತೆ. ಸೊ ಒಂದೊಂದು ಟೈಮಲ್ಲಿ ಪ್ಲ್ಯಾಂಟು ₹1.5, ₹2, ₹3 ಈ ರೀತಿ ಇರುತ್ತೆ ಪ್ಲ್ಯಾಂಟು. ಇನ್ನೊಂದೊಂದು ಟೈಮಲ್ಲಿ ₹3, ₹4 ಬರೀ 50 ಪೈಸೆ ಈ ರೀತಿ ಕೂಡ ಇರುತ್ತೆ ಪ್ಲ್ಯಾಂಟು. ಪ್ಲ್ಯಾಂಟೇಷನ್ ಮಾಡಬೇಕಾದ್ರೆ, ನೀವು ಸೇಲ್ ಮಾಡಬೇಕಾದ್ರೆ ಸ್ನೇಹಿತರೆ, ನಮ್ಮ ಭಾಗದಲ್ಲಿ, ನಮ್ಮ ಮೈಸೂರು ಮಂಡ್ಯ ಭಾಗದಲ್ಲಿ ಇದನ್ನು ತುಂಬ ಬೆಳೀತಾರೆ. ಕಿರ್ಗೌಲ್ ಅಂತ ವುಡ್ಗೆನೇ ಸ್ವಲ್ಪ ಇಲ್ಲಿ ಫೇಮಸ್ಸು. ಮದ್ದೂರು ಬರುತ್ತೆ, ಮದ್ದೂರು ನಿಮ್ಗೆ ಗೊತ್ತಲ್ಲ, ಎಳ್ನೀರಿಗೆ ಫೇಮಸ್ಸು. ಈ ಕಡೆ ಕಿರ್ಗೌಲ್ ಅಂತ ಬರುತ್ತೆ, ಕಿರ್ಗೌಲು ನಮ್ಮ ಬನ್ನೂರಲ್ಲೆಲ್ಲ ಇದು ತುಂಬಾ ಬೆಳೀತಾರೆ. ಸೊ ಇಲ್ಲಿ ಒಂಥರ ನೆಟ್ವರ್ಕ್ ಆದಂಗೆ ಆಗ್ಬಿಟ್ಟೈತೆ ಇದು. ಸೊ ಇಲ್ಲಿ 7,500, 8,000, 9,000 ಟನ್ಗೆ ನಿಮ್ಮ ಜಾಗದಲ್ಲೇ ಕಟ್ ಮಾಡಿ ಅವರೆಲ್ಲ ಕ್ಲೀನಾಗಿ ಸೆತ್ತೆ ಎಲ್ಲ ತೆಗೆದು ಲೋಡ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಲೋಡ್ ಮಾಡಿ ಅಲ್ಲಿ ವೇಮೆಂಟ್ ಹಾಕಿ ಅದು ಎಷ್ಟು ಬರುತ್ತೆ ಅನ್ನುವಂಥದ್ದು ಅಮೌಂಟು. ಒಂದು ಸರಿ 7,000 ಇರುತ್ತೆ, 8,000, ಈಗ 8,500 ಇದೆ ಅನ್ನುವಂಥದ್ದು. ಎಕರೆಗೆ ಎಷ್ಟು ಬರುತ್ತೆ 8,500 ಅಂತಂದರೆ ಸ್ನೇಹಿತರೆ, ಎಕರೆಗೆ ಒಂದು ನಿಮಗೆ ಒಂದೊಂದು ಸರಿ ನೀಟಾಗಿ ಬೆಳೆದ್ರೆ ಒಂದು 60 ಟನ್ 70 ಟನ್ ಬರುತ್ತೆ. 3.5 ವರ್ಷ ಕ್ರಾಪ್ ಇದು, 3 ವರ್ಷದಿಂದ 3.5 ವರ್ಷ ಕ್ರಾಪು. ಈಗ ನಾನು ಲಾಸ್ಟ್ 2024 ಜನವರಿಲಿ ಪ್ಲ್ಯಾಂಟೇಷನ್ ಮಾಡಿದ್ದೀನಿ. ಈಗ ಈ ಜನವರಿ, ಈಗ ಜನವರಿ ಬಂತಂದರೆ 1.5 ಇಯರು. ನೆಕ್ಸ್ಟು ಜನವರಿಗೆ ಕಟಾವು ಮಾಡ್ತೀವಿ. ಸೊ ಈಗ ಜನವರಿ ಬರುತ್ತಲ್ಲ, ಈ ನೆಕ್ಸ್ಟ್ ಮಂತೇ ಜನವರಿ, ಇಲ್ಲಿ ಡಿಸೆಂಬರ್ ಮಂತು, ಈ ಜನವರಿ ಅಲ್ಲ, ನೆಕ್ಸ್ಟ್ ಇಯರ್ ಜನವರಿಗೆ ಇದನ್ನು ಕಟಾವು ಮಾಡ್ತೀವಿ. ಸೊ ಪ್ಲ್ಯಾಂಟ್ಸು ಈಗ ಇಷ್ಟು ಸಣ್ಣ ಇರುತ್ತೆ, 1.5 ವರ್ಷ ಗ್ರೋ ಆಗುವಂಥದ್ದು ಸ್ವಲ್ಪ ಕಷ್ಟ ಇವು. ನೆಕ್ಸ್ಟ್ ಏನು ಮಾಡುತ್ತೆ, ಒಳಗೆ ಯಾವುದನ್ನು ಬೆಳೆಯೋಕ್ಕೆ ಬಿಡೋಲ್ಲ, ಕಳೆ ಎಲ್ಲ ಬೆಳೆಯೋಕ್ಕೆ ಬಿಡೋಲ್ಲ, ಇದೆಲ್ಲ ಉದುರುತ್ತಾ ಇರುತ್ತೆ ಎಲೆ ಎಲ್ಲ. ಇನ್ನೂ 1.5 ವರ್ಷ ತುಂಬ ಸ್ಪೀಡಾಗಿ ಬೆಳೆಯುತ್ತೆ. ನೀರು ಗೊಬ್ಬರ ಒಂದು 2 ಸರಿ ಕೊಡಬೇಕು, 2-3 ಸರಿ, ಒಂದು 2 ಸರಿ ಸಾವರಿಸ್ಬೇಕು. ಅದೇ ಇದನ್ನೆಲ್ಲ ಪ್ರಾಣ್ ಮಾಡಿ ಬಿಡಬೇಕು. ಅದು ಬಿಟ್ಟರೆ ನೀರು ಡ್ರಿಪ್ಪಲ್ಲಿ ಕೊಡಬೇಕು. ಸೊ 3.5 ವರ್ಷ ಕ್ರಾಪು. ಸ್ವಲ್ಪ ಬ್ಯುಸಿಯಾಗಿದ್ದೀನಿ, ಲ್ಯಾಂಡ್ ಇದೆ ಅನ್ನೋವಂಥವ್ರು, ನೀರಿದೆ ಅನ್ನುವಂಥವ್ರು ಈ ಕ್ರಾಪ್ಗಳನ್ನ ಬೆಳೆಸ್ಕೋಬೋದು ಸ್ನೇಹಿತರೆ. ಇನ್ನೇನು ಹೇಳ್ಬೋದು ಇದಕ್ಕೆ. ಸೊ ಒಳ್ಳೆ ಲಾಭ ಇದೆ, ಏನು ಒಂಥರ ಪ್ಯಾಸಿವ್ ಇನ್ಕಮ್ ಇದ್ದಂಗೆ ಇದು. ಇಲ್ಲಿ ನಾವು ಬಂದು ಏನು ಕೆಲಸ ಮಾಡೋಂಗೂ ಇರಲ್ಲ. ಇಲ್ಲ, ನೆಕ್ಸ್ಟು ಇದನ್ನು ಅಡಿಕೆ ಇಲ್ಲ ತೆಂಗಿನ ತೋಟ ಮಾಡೋಣ ಅಂತಿದ್ದೀನಿ ನೆಕ್ಸ್ಟ್ ಜನವರಿಗೆ. ಈ ಜನವರಿ ಅಲ್ಲ, ನೆಕ್ಸ್ಟ್ ಇಯರ್ ಜನವರಿಗೆ ನೋಡೋಣ ಏನಾಗುತ್ತೋ, ಅಲ್ಲಿ ಗಂಟೆ ನೋಡೋಣ. ಸೊ ಅಷ್ಟರಲ್ಲಿ ಇದು ಪ್ರೆಸೆಂಟ್ಲಿ ಇವತ್ತಿನ ಸಿಚುವೇಷನ್ ಹೇಳ್ಬೇಕಂದ್ರೆ 8,500 - 9,000 ಇದೆ ಟನ್ಗೆ. 1 ಎಕರೆಯಲ್ಲಿ 60-70 ಟನ್ ಬೀಳುತ್ತೆ. ಸೊ ರೇಟ್ನ ನೀವೇ ಅಸ್ಯೂಮ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಅನ್ನುವಂಥದ್ದು. ಒಂದೊಂದು ಸರಿ ಒಳ್ಳೆ ಲಾಭ ಬರುತ್ತೆ. ಇದೊಂಥರ ಏನಂದರೆ ಏನು ವರ್ಕ್ ಇಲ್ದೇ ಪ್ಯಾಸಿವ್ ಇನ್ಕಮ್ ಥರ ಬರುವಂಥದ್ದು ಇದು. ಸೊ ಯಾವುದೇ ರೀತಿ ಈಗ ಟೊಮೊಟೊ ಅವು ಇವು ಬೆಳೆದ್ರೆ ರಿಸ್ಕ್ ಇರುತ್ತಲ್ಲ, ಆ ರೀತಿ ರಿಸ್ಕ್ ಏನಿಲ್ಲ. ಅದೇ ಪ್ರಾಬ್ಲಮ್ ಅಂತಂದರೆ ನೀರಿಂದನೇ ಪ್ರಾಬ್ಲಮ್. ಒಂದೊಂದು ಸರಿ TCದು ಪ್ರಾಬ್ಲಮ್ ಬರುತ್ತೆ, ಇನ್ನೊಂದೊಂದು ಸರಿ ಫೀಸ್ಗಳ ಪ್ರಾಬ್ಲಮ್ ಬರುತ್ತೆ. ಅದು ಬಿಟ್ಟರೆ ಗಿಡ ತೋಟ ಮೇಂಟೆನೆನ್ಸ್ ಏನೂ ಇರೋಲ್ಲ. ಶ್ರೀಗಂಧ ಸಪೋರ್ಟಿಂಗ್ ಪ್ಲ್ಯಾಂಟ್ ಆಗು ಹಾಕೋಬೋದು. ಸೊ ದೂರ ಹಾಕೋಬಿಟ್ಟು ಮಧ್ಯ ಶ್ರೀಗಂಧ ಹಾಕೊಂಡ್ರೆ ಇದನ್ನು ಕಟ್ಲು ಮಾಡ್ಬೋದು. ಶ್ರೀಗಂಧ ಒಂದು ಲೆವೆಲ್ಗೆ ಬೆಳೀತು ಅಂತಂದರೆ ಇದನ್ನು ಕಟ್ ಮಾಡಿದ್ರೆ ನಿಮ್ಗೆ ಇದರಿಂದಲೂ ಒಳ್ಳೆ ಆದಾಯ ಬರುತ್ತೆ ಸ್ನೇಹಿತರೆ. ಸೊ 15 feet to 20 feet ಅಷ್ಟು ಹೈಟ್ ಇದೆ. ಎಷ್ಟಕ್ಕೆ 1.5 ವರ್ಷಕ್ಕೆ, ಇನ್ನೂ 1.5 ವರ್ಷ ಆಗಿಲ್ಲ, 1.5 ವರ್ಷಕ್ಕೆ. ಇಷ್ಟು ದಿನ ಬೆಳೆದಿದ್ದು ಕಡಿಮೆ, ಇಷ್ಟು ದಿನ 20 feet ಬೆಳೆದಿದೆ. ಇನ್ನೂ ರ್ಯಾಪಿಡಾಗಿ ಬೆಳೆಯುತ್ತೆ ಇನ್ಮೇಲೆ. ನೆಕ್ಸ್ಟು ಮಳೆಗಾಲಕ್ಕೆ, ಈಗ ಬೇಸಿಗೆಯಲ್ಲಿ ಬೆಳೆಯಲ್ಲ, ನೆಕ್ಸ್ಟು ಮಳೆಗಾಲಕ್ಕೆ, ನೆಕ್ಸ್ಟ್ ಜೂನ್ ಜುಲೈಗೆ, ನೆಕ್ಸ್ಟ್ 26 ಜೂನ್ ಜುಲೈಗೆ ಎಲ್ಲ ಕಳೆನೆಲ್ಲ ತಿಂದಾಕಿ ಮರ ಮೇಲ್ಗಡೆ ಇರುವಂಥ ಎಲೆ ಎಲ್ಲ ಉದುರೋದ್ರಿಂದ ನೆಕ್ಸ್ಟು ತುಂಬ ರ್ಯಾಪಿಡಾಗಿ ಗ್ರೋತ್ ಆಗುತ್ತೆ ಸ್ನೇಹಿತರೆ. ಸೊ ಈ ಕೃಷಿ ಮಾಡಬೇಕು ಅನ್ನೋರು ವಾಟ್ರ್ ಸಫಿಷಿಯೆಂಟ್ ಆಗಿದೆ, ಸೊ ನನಗೆ ತುಂಬ ಅದೇ ಬೇರೆ ಬೇರೆ ವರ್ಕ್ಗಳೆಲ್ಲ ಇದೆ ಅನ್ನುವಂಥವ್ರು ಈ ಕೃಷಿನ ಮಾಡಿ. ಸೊ ನಮ್ಮ ಸಬ್ಸ್ಕ್ರೈಬರ್ಸು ಒಂದು 2-3 ಜನ ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್ ಅಂತ ಕೇಳಿದರು. ಸೊ ಅವ್ರಿಗೋಸ್ಕರನೇ ಈ ಮಾಹಿತಿ ಕೊಟ್ಟಂಥದ್ದು. 1.5 ವರ್ಷಕ್ಕೆ ಒಂದು 15-20 ಅಡಿ ಬೆಳೆದಿದೆ ಸ್ನೇಹಿತರೆ. ನೀವು ಯಾರಾದರೂ ಈ ಪ್ಲ್ಯಾಂಟ್ಸ್ ಬೇಕು ಅಂತಂದರೆ ಸ್ಕ್ರೀನಲ್ಲಿ ಒಂದು ನಂಬರ್ ತೋರಿಸ್ತಾ ಇದ್ದೀನಿ, ಅವ್ರಿಗೆ ಕಾಲ್ ಮಾಡಿ. ಅವ್ರು ಬಂದು ದಾಂಡೇಲಿಯಲ್ಲಿ ದೊಡ್ಡ ಪೇಪರ್ ಫ್ಯಾಕ್ಟ್ರಿ ಇದೆ ಅವರು. ಈಗ ಇದು ಟಿಶ್ಯೂ ಕಲ್ಚರ್, ನಮ್ಮದು ನಾಟಿ ಪ್ಲ್ಯಾಂಟು. ಸೊ ಸೀಡ್ಸಿಂದ ಪ್ಲ್ಯಾಂಟ್ ಮಾಡಿರುವಂಥದ್ದು. ಈಗ ಟಿಶ್ಯೂ ಕಲ್ಚರ್ ಪ್ಲ್ಯಾಂಟ್ ಕೂಡ ಇದೆ. ಅವರು ನಿಮಗೆ ಟಿಶ್ಯೂ ಕಲ್ಚರ್ ಪ್ಲ್ಯಾಂಟ್ಸ್ನ ಕೊಡ್ತಾರೆ. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ಸ್ಕ್ರೀನಲ್ಲಿ ತೋರಿಸಿದ್ದೀನಿ ನೋಡಿ. ಸೊ ಸರ್ವೆ ಮರದ ಬಗ್ಗೆ
ಆದಷ್ಟು ಡೀಟೇಲ್ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ ಸ್ನೇಹಿತರೆ. ಸೊ ಮುಂದಿನ ವೀಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರೂ ಒಂದು ಒಳ್ಳೆ ವ್ಯವಸಾಯದ ವಿಷಯದ ಬಗ್ಗೆ ನಾನು ನಿಮ್ಮ ಜೊತೆಲಿ ಚರ್ಚೆ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.